ನಮಸ್ಕಾರ ಸ್ನೇಹಿತರೆ, ನಮ್ಮ KPS ಕನ್ನಡ ಪಾಠಶಾಲೆ ಚಾನೆಲ್ಗೆ ಸ್ವಾಗತ. ಮಾತೃಭಾಷೆ ಕನ್ನಡ ಅಲ್ಲದೇ ಇರುವ ಮಕ್ಕಳಿಗೆ ಸುಲಭವಾಗಿ ಕನ್ನಡ ಕಲಿಸುವ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಪ್ರೋತ್ಸಾಹ ಇರಲಿ. ಚಾನೆಲ್ ಅನ್ನು ಲೈಕ್ ಮಾಡಿ, ಇತರ ವಿದ್ಯಾರ್ಥಿಗಳೊಂದಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Hello friends, welcome to our KPS channel. This is a channel to teach Kannada in an easy way to children whose mother tongue is not Kannada. Please encourage us, like the channel, share with other students and subscribe our channel. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರೋದು 5ನೇ ತರಗತಿ ಮಕ್ಕಳಿಗೋಸ್ಕರ ಒಂದು ಪಾಠ 1, ನನ್ನ ದೇಶ ನನ್ನ ಜನ. Today I have selected a lesson for 5th standard students. Lesson number 1, ನನ್ನ ದೇಶ ನನ್ನ ಜನ. ನಮ್ಮ ದೇಶ ಭಾರತ, ನಾವು ಭಾರತೀಯರು. ಇದೊಂದು ಉಪಖಂಡವೂ ಹೌದು. 3 ಕಡೆ ಸಮುದ್ರ, 1 ಕಡೆ ಮಹಾಪರ್ವತ ಇದೆ, ಅದುವೇ ಹಿಮಾಲಯ. Our country is India. We are Indians. India is surrounded by water or sea from 3 sides. 1 ಕಡೆ ಮಹಾಪರ್ವತ ಇದೆ, ಅದುವೇ ಹಿಮಾಲಯ. So there is a mountain, Himalaya mountains in the north. ಈ ದೇಶವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂದು ಕರೆಯುವರು. ನಮ್ಮ ದೇಶದ ವಿಸ್ತಾರ 33 ಲಕ್ಷ ಚದರ ಕಿಲೋಮೀಟರ್ಗಳು. ಇದು ಕಾಶ್ಮೀರದಿಂದ ಕನ್ಯಾಕುಮಾರಿ, ಪಂಜಾಬದಿಂದ ಮಣಿಪುರದವರೆಗೆ ಹಬ್ಬಿದೆ. Our country is called by different names like Bharatakhanda, Hindustana, India. Our country expands to 33 lakh square kilometers in area. It spreads from Kashmir to Kanyakumari and from Punjab to Manipur. ಇಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಮುಂತಾದ ಮತದವರೂ ಇದ್ದಾರೆ. ಕನ್ನಡ, ಹಿಂದಿ, ಬಂಗಾಲಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಮುಂತಾದ ಭಾಷೆಗಳನ್ನು ಮಾತನಾಡುವ ಜನರು ಇದ್ದಾರೆ. Here we have many religions like Hindu, Muslim, Sikh, Christ, Buddhism and Jains. We have many people who speak different languages like Kannada, Hindi, Bengali, Punjabi, Marathi, Telugu, Tamil and Malayalam language. ಬಹು ಧರ್ಮ, ಬಹು ಭಾಷೆ, ಬಹು ವೇಷ ಹೊಂದಿರುವ ದೊಡ್ಡ ದೇಶ ನಮ್ಮದು. ಈ ಜನ ಶಾಂತಿ ಪ್ರಿಯರು, ವಿಶಾಲ ಮನೋಭಾವದವರು, ಜಾತಿ ಮತ ಭಾಷೆ ಮೀರಿದವರು. Ours is a vast country. We have many languages and many costumes in our country. ಈ ಜನ ಶಾಂತಿ ಪ್ರಿಯರು. People are peace loving. ವಿಶಾಲ ಮನೋಭಾವದವರು, ಬ್ರಾಡ್ ಮೈಂಡೆಡ್. ಜಾತಿ ಮತ ಭಾಷೆ ಮೀರಿದವರು. That means there is no barrier like caste or religion or language. We all are Indians. ಈ ದೇಶದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತಿವೆ. ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ. ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ. ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು. ಅದನ್ನು ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಸುತ್ತುವರಿದಿವೆ. ಇದು ಹಚ್ಚ ಹಸುರಿನ ಕಾಡು. ಇಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ವನ್ಯಜೀವಿಗಳು ಇವೆ. We have many rivers that are flowing in our country like Ganga, Yamuna, Sindhu, Kaveri, Krishna and Godavari. ಬದುಕಿನ ಭೂಮಿಗೆ ನೀರುಣಿಸುತ್ತಿವೆ. ಬದುಕಿನ ಭೂಮಿ, that means the land from where we get our life. We work in the land.
farmers grow crops in the land. ಭೂಮಿಗೆ ನೀರುಣಿಸುತ್ತಿವೆ. These rivers are supplying water to the land. ಕರಾವಳಿಯು ಸಾಗರದ ಚೆಲುವಿನಿಂದ ತುಂಬಿದೆ. ಕರಾವಳಿ means coastal line. It is ಸಾಗರದ ಚೆಲುವಿನಿಂದ ತುಂಬಿದೆ. The beauty of the coastal line is because of the sea. ದಕ್ಷಿಣ ಪೀಠಭೂಮಿ ಫಲವತ್ತಾದ ನಾಡು. ಫಲವತ್ತಾದ ನಾಡು means fertile land. ದಕ್ಷಿಣ ಪೀಠಭೂಮಿ, the Deccan ಪ್ರಸ್ಥಭೂಮಿ, what we call. It is very fertile. ಅದನ್ನು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸುತ್ತುವರೆದಿವೆ. Western Ghats and Eastern Ghats have surrounded that fertile land. ಇದು ಹಚ್ಚ ಹಸುರಿನ ಕಾಡು, evergreen forest. And here we have the wild life, which includes the animals like tiger, lion, elephant, then deer and cheetah. ಜನಗಣ ಮನ, ಇದು ನಮ್ಮ ರಾಷ್ಟ್ರಗೀತೆ. ಈ ಗೀತೆಯನ್ನು ಬರೆದವರು ರವೀಂದ್ರನಾಥ ಠಾಗೋರ್. ಇದು ಭಾರತ ದೇಶವನ್ನು ಬಣ್ಣಿಸುತ್ತದೆ ಮತ್ತು ಭಾರತೀಯರಿಗೆ ಜಯವನ್ನು ಕೋರುತ್ತದೆ. ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ಇದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ. ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ. ಜನಗಣ ಮನ, this is our national anthem, and this beautiful song has been written by Rabindranath Tagore. This explains the beauty of our country, and also it says victory to the Indians. ವಂದೇ ಮಾತರಂ ನಮ್ಮ ದೇಶಭಕ್ತಿ ಗೀತೆ. ಇದನ್ನು ಬರೆದವರು ಬಂಕಿಮಚಂದ್ರ ಚಟರ್ಜಿ. ವಂದೇ ಮಾತರಂ is our national song and this was written by ಬಂಕಿಮ್ ಚಂದ್ರ ಚಟರ್ಜಿ. ಇದು ದೇಶ ಪ್ರೇಮ ಸಾರುವ ಗೀತೆಯಾಗಿದೆ. This explains the love towards our country. ನಮ್ಮ ದೇಶದ ಬಾವುಟ 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ತ್ಯಾಗದ ಸಂಕೇತ, ಬಿಳಿ ಶಾಂತಿಯ ಪ್ರತೀಕ ಮತ್ತು ಹಸಿರು ಸಮೃದ್ಧಿಯ ಸೂಚಕ. ನಡುವೆ ಇರುವ ನೀಲಿ ಬಣ್ಣದ ಚಕ್ರ ನಮ್ಮ ಧರ್ಮ ಚಕ್ರ, ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. So this is about our national flag. Our national flag consists of 3 colors. ಕೇಸರಿ, orange color. ತ್ಯಾಗದ ಸಂಕೇತ, orange color sacrifice. Orange color symbolizes the sacrifice. White color represents the peace, and green color, it is about the samruddhiya suchaka, how rich is our country. In between there is a blue color wheel which represents the dharma chakra, ಪ್ರಗತಿಯ ಸಂಕೇತ. ಇದುವೇ ನಮ್ಮ ಹೆಮ್ಮೆಯ ಬಾವುಟ. This is our proud tricolor. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. ಅವರುಗಳಲ್ಲಿ ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್ ಪ್ರಮುಖರು. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿರುವರು. ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್ ಮೊದಲಾದ ಕವಿಗಳ ಬೀಡು. ಭಾರತ ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. ವಿವೇಕಾನಂದ, ಅರವಿಂದರ ಗೂಡಿದು. ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. ಈ ನಾಡಿನ ರಕ್ಷಣೆಗಾಗಿ ಅನೇಕ ಜನ ಬಲಿದಾನ ಮಾಡಿದ್ದಾರೆ. Many people have sacrificed life for our motherland. To name few, we have ಕಿತ್ತೂರು ರಾಣಿ ಚೆನ್ನಮ್ಮ, then ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್ and ಚಂದ್ರಶೇಖರ್ ಆಜಾದ್. ಅನೇಕ ತಾಯಂದಿರು ದೇಶಕ್ಕಾಗಿ ತಮ್ಮ ಮಕ್ಕಳನ್ನೇ ಕೊಡುಗೆಯನ್ನಾಗಿ ನೀಡಿದ್ದಾರೆ. Many mothers have given their kids as the gift to the motherland. They have sacrificed their son's life.
ವಾಲ್ಮೀಕಿ, ವ್ಯಾಸ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ಕಬೀರ್. These are all the names of the famous Kannada poets. ಕವಿಗಳ ಬೀಡು. Many poets have lived in our motherland. ಭಾರತ, ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್ ಮೊದಲಾದ ಮಹಾತ್ಮರ ನಾಡಿದು. People like these great Gandhi and Ambedkar, they are all lived in our land. Vivekananda and Aravindara ಗೂಡಿದು. ಗೂಡಿದು means it is the home of such people. ಈ ನಾಡಿನ ರೈತ, ಈ ನಾಡಿನ ಸೈನಿಕ ನಮ್ಮ ದೇಶದ ಆಧಾರ ಸ್ತಂಭಗಳು. The farmer and the soldier are the main pillars of our country. Now let us go to the exercise. ಅಭ್ಯಾಸ. ಪದಗಳ ಅರ್ಥ, meanings. ಕರಾವಳಿ, ಸಮುದ್ರ ದಂಡೆ, the coastal line. ಘಟ್ಟ, ಬೆಟ್ಟಗಳ ಸಾಲು. ಪರ್ವತ, ದೊಡ್ಡ ಬೆಟ್ಟ. ಫಲವತ್ತಾದ, ಸಾರವತ್ತಾದ. ಬಲಿದಾನ, ಆಹುತಿ. ಬಹು, ಅಧಿಕ, ಅನೇಕ. ಬೀಡು, ನೆಲೆ, ಮನೆ. ಮೀರಿದ, ದಾಟಿದ. ಸಂಕೇತ, ಗುರುತು. ಹಬ್ಬು, ಹರಡು. ಕೋರು, ವಿನಂತಿಸು. ನಾಡು, ದೇಶ. ಪುರಾತನ, ಹಳೆಯ. ಪ್ರತೀಕ, ಪ್ರತಿರೂಪ, ಚಿಹ್ನೆ. ಬಣ್ಣಿಸು, ಹೊಗಳು. ಬಾವುಟ, ಪತಾಕೆ, ಧ್ವಜ. ಮನೋಭಾವ, ಮನಸ್ಸಿನ ಭಾವನೆ. ವಿಶಾಲ, ವಿಸ್ತಾರವಾದ, ಅಗಲವಾದ. ಸುಳಿವು, ಸುಳುಹು, ಕುರುಹು, ಜಾಡು. ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. Answer the following questions in one single sentence. ನಮ್ಮ ದೇಶ ಯಾವುದು? ನಮ್ಮ ದೇಶ ಭಾರತ. ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ? ಭಾರತವನ್ನು ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಭಾರತದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ. ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು? ಭಾರತದಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ಕಾಡು ಪ್ರಾಣಿಗಳು ಕಂಡುಬರುತ್ತವೆ. ನಮ್ಮ ರಾಷ್ಟ್ರಗೀತೆ ಯಾವುದು? ಅದನ್ನು ರಚಿಸಿದವರು ಕವಿ ಯಾರು? ನಮ್ಮ ರಾಷ್ಟ್ರಗೀತೆ ಜನಗಣ ಮನ. ಅದನ್ನು ರಚಿಸಿದವರು ರವೀಂದ್ರನಾಥ ಠಾಗೋರ್. ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಂ ಚಂದ್ರ ಚಟರ್ಜಿ. ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ 3 ಬಣ್ಣಗಳು ಯಾವುವು? ನಮ್ಮ ರಾಷ್ಟ್ರ ಧ್ವಜದಲ್ಲಿರುವ 3 ಬಣ್ಣಗಳು ಕೇಸರಿ, ಬಿಳಿ, ಹಸಿರು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. Answer the following questions in 2 to 3 sentences. ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ? ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಧರ್ಮದವರಿದ್ದಾರೆ. ಭಾರತದಲ್ಲಿನ ಜನ ಯಾವ ಯಾವ ಭಾಷೆಗಳನ್ನಾಡುತ್ತಾರೆ? ಭಾರತದಲ್ಲಿನ ಜನ ಕನ್ನಡ, ಹಿಂದಿ, ಬಂಗಾಳಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಭಾಷೆಗಳನ್ನಾಡುತ್ತಾರೆ. ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ? ಭಾರತೀಯರಲ್ಲಿ ಶಾಂತಿ, ವಿಶಾಲ ಮನೋಭಾವನೆ, ಜಾತಿ, ಮತ, ಭಾಷೆ ಮೀರಿದ ಗುಣ ಸ್ವಭಾವಗಳಿವೆ. ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? ನಮ್ಮ ರಾಷ್ಟ್ರಧ್ವಜ 3 ಬಣ್ಣಗಳಿಂದ ಕೂಡಿದೆ. ಕೇಸರಿ ಬಣ್ಣ ತ್ಯಾಗದ ಸಂಕೇತವಾಗಿದೆ. ಹಸಿರು ಸಮೃದ್ಧಿಯ ಸಂಕೇತವಾಗಿದೆ. ನೀಲಿ ಚಕ್ರ ಧರ್ಮಚಕ್ರವಾಗಿ ಪ್ರಗತಿಯ ಸಂಕೇತವಾಗಿದೆ. ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ. ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್ ಮುಂತಾದ ಜನರು ನಮ್ಮ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರಾಗಿದ್ದಾರೆ. ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ. ಪ್ರಮುಖ ಕವಿಗಳು ವ್ಯಾಸ, ವಾಲ್ಮೀಕಿ, ಪಂಪ, ಹರಿಹರ, ರಾಘವಾಂಕ, ಕುಮಾರವ್ಯಾಸ ಮತ್ತು ಕಬೀರ್. ಮಹಾತ್ಮರು ಬುದ್ಧ, ಬಸವ, ಅಲ್ಲಮ, ಗಾಂಧಿ, ಅಂಬೇಡ್ಕರ್, ವಿವೇಕಾನಂದ ಮತ್ತು ಅರವಿಂದ. ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿ ಹಿಮಾಲಯ ಪರ್ವತ, ಕನ್ನಡ ಭಾಷೆ, ಕಾವೇರಿ ನದಿ, ಪಂಪ ಕವಿ, ಕ್ರೈಸ್ತ ಧರ್ಮ.
ಇಲ್ಲಿಗೆ ಈ ಪಾಠ ಮುಗ್ದಿದೆ. ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ತರಗತಿನಲ್ಲಿ ಭೇಟಿ ಮಾಡೋಣ. So children, I have completed this first lesson. Practice this. We shall meet in the next class. Thank you, children.